ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರು ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ರು ದರ್ಶನ್ ವಿಚಾರದಲ್ಲಿ ನೋಡ್ತಾ ಹೋಗೋಣ. ನಮ್ಮ ಜೊತೆಗೆ ಹಿರಿಯ ಸಂಗೀತ ನಿರ್ದೇಶಕರು, ನಟರು ಆಗಿರುವಂಥ ವಿ ಮನೋಹರ್ ಸರ್ ಇದ್ದಾರೆ. ಸರ್, ಅದನ್ನೇ ನಿಮಗೆ ಇತ್ತೀಚಿನ ಡೆವಲಪ್ಮೆಂಟ್ ಗೊತ್ತಿರುತ್ತೆ. ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಆರೋಪಿಯಾಗಿದ್ದಾರೆ. ಅದ್ರ ಬಗ್ಗೆ ತಾವು ಹಿರಿಯರು ಏನು ಹೇಳ್ತೀರಾ? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಪ್ರಕರಣದ ಬಗ್ಗೆ? ಇದು ನಾವು ಇದೊಂದು ವಿಧಿ ಆಟ ಅಂತ ಹೇಳ್ಬೋದು. ಯಾಕಂದರೆ ಇದು ಆಕಸ್ಮಿಕವಾಗಿ ಆಯಿತು. ಆಮೇಲೆ ಸತ್ತವನು ಖಂಡಿತ ಒಳ್ಳೆಯವನಲ್ಲ. ಸಾವಿರಾರು ಹೆಣ್ಮಕ್ಳಿಗೆ ಕೆಟ್ಟ ಮೆಸೇಜು ಬಿಟ್ಟಂತಹ ಒಬ್ಬ ವಿಕೃತ ಕಾಮಿ. ಸೊ ಅವನ ಪಾಪದ ಕೊಡ ತುಂಬಿತು, ಅದಕ್ಕೆ ತಕ್ಕ ಶಿಕ್ಷೆ ಆಯಿತು. ಆದರೆ ಅದು ಪೊಲೀಸ್ನವರಿಂದ ಆಗಬೇಕಾಯಿತು. ಅದು ದರ್ಶನ್ ಸರ್ದು ಅದರಲ್ಲಿ ಅವರ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು. ಅವರು ಆ ಕಳಂಕದಿಂದ ಹೊರಗೆ ಬಂದು ಮತ್ತೆ ಮೊದಲಂತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿ ಅಂತ ನಾನು ಹಾರೈಸ್ತೇನೆ ಅವರಿಗೆ.